ನಮಸ್ಕಾರ ಸ್ನೇಹಿತರೆ. ಒಬ್ಬ ವ್ಯಕ್ತಿ ತನ್ನ ಜೀವನದ ಸಂಪಾದನೆಯನ್ನೆಲ್ಲ ಹಾಕಿ ಒಂದು ದರ್ಗಾ ಜಮೀನನ್ನು ಖರೀದಿಸಿದರೆ, ಆದರೆ ಕೆಲವೇ ದಿನಗಳಲ್ಲಿ, ತಿಂಗಳುಗಳಲ್ಲಿ ಸರ್ಕಾರದಿಂದ ಒಂದು ನೋಟಿಸ್ ಬಂದು ಅವನ ಜಮೀನು ಜಪ್ತಿ ಆಗುತ್ತೆ. ಈ ಥರ ಆದರೆ ಅವ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಅವನ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ. ಏನಪ್ಪ ಅಂದರೆ ಇಂಥ ಕೆಟ್ಟ ಘಟನೆಗಳು ನಮ್ಮ ರಾಜ್ಯದಲ್ಲಿ ಜಾಸ್ತಿಯಾಗಿ ನಡೀತಿದ್ದಾವೆ. ಪ್ರೆಸೆಂಟ್ ಈಗಲೂ ಕೂಡ ನಡೀತಿದ್ದಾವೆ. ಸೊ ಅದಕ್ಕೆ ನಿಮಗೂ ಈ ಥರ ಪರಿಸ್ಥಿತಿ ಬರಬಾರ್ದು ಅಂದರೆ ಈ ವಿಡಿಯೋನ ಫುಲ್ ನೋಡಿ. ಏನಪ್ಪ ಅಂದರೆ ದರ್ಗಾ ಜಮೀನು ತೊಗೊಳೋದಕ್ಕೂ ಮುಂಚೆ ಏನೇನೆಲ್ಲ ನೀವು ಪರಿಶೀಲನೆ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕು, ದರ್ಗಾ ಜಮೀನು ಯಾರಿಗೆ ಬಂದಿರುತ್ತೆ, ದರ್ಗಾ ಜಮೀನು ಅಂದರೆ ಏನು ಎಲ್ಲ ನೋಡ್ಬೋದು. ಫಸ್ಟು ದರ್ಗಾ ಜಮೀನು ಅಂದರೆ ಏನಪ್ಪ ಅಂದರೆ ಸರ್ಕಾರದಿಂದ ಯಾರಿಗೆ ಭೂಮಿ ಇಲ್ವೋ ಅವರಿಗೆ ಕೊಡ್ತಾಯಿದ್ರು, ಬಡವರಿಗೆ ಅಥವಾ ಉಚಿತವಾಗಿ ಕೊಡ್ತಾಯಿದ್ರು ಅಥವಾ ಒಂದು ಕಡಿಮೆ ದರದಲ್ಲಿ ಕೊಡ್ತಾಯಿದ್ರು. ಇದು ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಇದು ಗೌರ್ನಮೆಂಟ್ ಗ್ರ್ಯಾಂಟ್ ಲ್ಯಾಂಡ್ ಅಷ್ಟೇ. ಸರ್ಕಾರದಿಂದ ಜಮೀನನ್ನು ಕೃಷಿಗೆ ಅವರು ಜೀವನೋಪಾಯಕ್ಕಾಗಿ ಅಥವಾ ಒಂದು ಅವ್ರಿಗೆ ಏನಾದರೂ ಕೃಷಿ ಮಾಡಲಿಕ್ಕೆ ಈ ಥರ ಬಡವರಿಗೆ ಕೊಡ್ತಿದ್ದಂಥ ಒಂದು ಜಮೀನು ಆಗಿತ್ತು ದರ್ಗಾ ಜಮೀನು ಅಂದರೆ. ದರ್ಗಾ ಜಮೀನೇನಾದರೂ ನೀವು ತೊಗೋತಿದ್ದೀರಾ ಅಂದರೆ ಕೆಲವು ರೂಲ್ಸ್ಗಳಿದ್ದಾವೆ. ಕರ್ನಾಟಕದ ಕಾನೂನಿನ ಪ್ರಕಾರ ದರ್ಗಾ ಜಮೀನನ್ನು ತಗೊಳ್ಬೇಕು ಅಂದರೆ 15 ವರ್ಷ ಮಾರಾಟ ನಿಷೇಧ ಇರ್ತದೆ. ಅಂದರೆ ಯಾರಿಗೆ ಗ್ರಾಂಟ್ ಇಶ್ಯೂ ಆಗಿರುತ್ತೆ ಈ ದರ್ಗಾ ಜಮೀನ್ದು, ಅದು 15 ವರ್ಷ ಟೈಮ್ ಪೀರಿಯಡಲ್ಲಿ ಯಾರಿಗೂ ಸೇಲ್ ಡೀಡ್ ಮಾಡೋಂಗಿಲ್ಲ, ಗಿಫ್ಟ್ ಡೀಡ್ ಬರೆಯೋಂಗಿಲ್ಲ, ಟ್ರಾನ್ಸ್ಫರ್ ಮಾಡೋಂಗಿಲ್ಲ. ಹಾಗೇನಾದರೂ ನೀವು ಸೇಲ್ ಡೀಡು ಅಥವಾ ಗಿಫ್ಟ್ ಡೀಡು ಯಾರಿಗಾದ್ರೂ ನೀವು ಟ್ರಾನ್ಸ್ಫರ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ನಿಮ್ಗೆ ಆ ಡಾಕ್ಯುಮೆಂಟ್ ಬಂದು ಇಲ್ಲೀಗಲ್ ಆಗುತ್ತೆ. ಸರ್ಕಾರ ಆ ಜಮೀನ ಮತ್ತೆ ಮರುಸ್ವಾಧೀನ ಪಡ್ಕೋತಾರೆ. ನಾವು ಎಷ್ಟೇ ಹಣ ಕಟ್ಟಿದ್ರು ಎಲ್ಲ ಹೋಗುತ್ತೆ ಅಷ್ಟೇ. ಇದೆಲ್ಲ ಈಗ ನಮ್ಗೆ ಗೊತ್ತಾಗುತ್ತೆ ತಗೊಳ್ಳೋದಕ್ಕೂ ಮುಂಚೆ ಅಂತಂದರೆ, ನೀವು ತಗೊಳ್ಳೋದಕ್ಕೂ ಮುಂಚೆ RTC ನೋಡ್ಬೋದು, ಅದರಲ್ಲಿ ಗ್ರಾಂಟ್ ಸರ್ಟಿಫಿಕೇಟ್ ಕಾಪಿಲಿ ನೋಡ್ಬೋದು, ಸಾಗುವಳಿ ಚೀಟಿನಲ್ಲಿರುತ್ತೆ, ಇದೆಲ್ಲ ಬರೆದಿರ್ತಾರೆ ಯಾವಾಗ ತೊಗೊಂಡಿರ್ತಾರೆ ಅಂತ. ಅದನ್ನೆಲ್ಲ ನೋಡಿ ನೀವು ಅದರಿಂದ 15 ವರ್ಷದ ಈಚೆಗೆ ಆದಮೇಲೆ ತೊಗೋಬೋದು. ಇದೇ ಥರ ಒಂದು ಇನ್ಸಿಡೆಂಟ್ ಆಗಿತ್ತು ಬ್ಯಾಂಗ್ಳೂರು ನಿಯರ್ ಸಿಟಿ ಮದನಾಯಕನಹಳ್ಳಿ ಹತ್ರ. 25 ಲಕ್ಷ ಕೊಟ್ಟು ಬೈ ಮಾಡಿದ್ರು ದರ್ಗಾ ಜಮೀನನ್ನೇ. ಸಿಂಗಲ್ ಓನರ್ ಅಂತ ಹೇಳಿ ಬೈ ಮಾಡಿದರು. ಲೀಗಲ್ ಏನಷ್ಟು ಚೆಕ್ ಮಾಡಿಸಿರಲಿಲ್ಲ. ಬಟ್ ಆದರೆ ಅದು 14 ವರ್ಷ ಆಗಿತ್ತು. ಇನ್ನೂ 1 ವರ್ಷ ಬಾಕಿ ಇತ್ತು. 2 ಇಯರ್ಸ್ ಆದಮೇಲೆ ನಮಗೆ ನೋಟಿಸ್ ಬಂತು, ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ನೋಟಿಸ್ ಬಂತು. ಸೊ ಇವಾಗ ಒಂದು ಪರಿಸ್ಥಿತಿ ಹೇಗಿದೆ ಅಂತಂದರೆ, ಜಮೀನು ಹೋಯ್ತು, ಈ ಕಡೆ ಹಣನೂ ಹೋಯ್ತು, ಅಲ್ಲದೆ ಕೋರ್ಟಲ್ಲಿ ಕೇಸ್ ಬೇರೆ ಆಡ್ತಿದ್ದಾರೆ. ಸೊ ಇಂಥ ಡಾಕ್ಯುಮೆಂಟ್ ನಾಲೆಡ್ಜ್ ಇಲ್ಲದೆ ನೀವು ಪ್ರಾಪರ್ಟಿನ ಡೀಲ್ ಮಾಡಲೇಬೇಡಿ. ಇಂಥ ಪ್ರಾಪರ್ಟಿನ ನೀವು ಬೈ ಮಾಡಬೇಕಾದ್ರೆ ಈ 10 ವಿಷಯಗಳು ನೀವು ಕಡ್ಡಾಯವಾಗಿ ಗೊತ್ತಿರಲೇಬೇಕು. ಏನಪ್ಪ ಅಂತಂದರೆ, 1 ಗ್ರಾಂಟ್ ಸರ್ಟಿಫಿಕೇಟ್ ಇದೆಯಾ ಅಂತ ನೋಡಿ, 2 RTCನಲ್ಲಿ ಗ್ರಾಂಟ್ ಸರ್ಟಿಫಿಕೇಟು ಮಾರ್ಕ್ ಇದೆಯಾ ನೋಡಿ, DC ಪರ್ಮಿಷನ್ ಇದೆಯಾ ಅಂತ ನೋಡಿ, ಇದಲ್ಲದೆ EC ಕ್ಲೀನ್ ಆಗಿದೆಯಾ ಯಾರಿಗೂ. ನೀವು ಇವಾಗ ಬೈ ಮಾಡೋದಕ್ಕೂ ಮುಂಚೆ EC ಮುಖ್ಯವಾಗಿರುತ್ತೆ. ಇಂಪಾರ್ಟೆಂಟ್ ಅಂತಂದರೆ ನೀವು EC ಯಾರಿಗಾದ್ರೂ ಲೋನ್ ಇದೆಯಾ, ಅದ್ರ ಮೇಲೆ ಏನಾದರೂ ಕ್ಲಿಯರ್ ಆಗಿದೆಯಾ ಅಂತ ನೋಡಿ, ಗ್ರಾಂಟ್ ಡೇಟಿಂದ 15 ಇಯರ್ಸ್ ಕಂಪ್ಲೀಟ್ ಆಗಿದೆಯಾ ಅಂತ ನೋಡಿ, ಕೋರ್ಟ್ ಕೇಸ್ ಏನಾದರೂ ಇದೆಯಾ ಅಂತ ನೋಡಿ, RTC, ಸೇಲ್ ಡೀಡು, ಗ್ರಾಂಟ್ ಸರ್ಟಿಫಿಕೇಟು 3ರಲ್ಲೂ ನೇಮು ಮ್ಯಾಚ್ ಆಗ್ತಿದೆಯಾ ಅಂತ ನೋಡಿ, ಮತ್ತು ಕನ್ವರ್ಷನ್ ಆರ್ಡರ್ ಇದೆಯಾ ಅಂತ ನೋಡಿ, ಗೌರ್ನಮೆಂಟ್ ಲ್ಯಾಂಡ್ ಓವರ್ಲ್ಯಾಪ್ ಏನಾದರೂ ಇದೆಯಾ ಇಲ್ವಾ ಅಂತ ನೋಡಿ. ಇಷ್ಟನ್ನು ನೋಡಾದ್ಮೇಲೂ ನಿಮ್ಗೆ ಡೌಟ್ ಇದ್ದರೆ ಯಾರಾದರೂ ಸೀನಿಯರ್ ಅಡ್ವೊಕೇಟಿಂದ ಲೀಗಲ್ ಒಪಿನಿಯನ್ ತೊಗೊಳ್ಳಿ. ದರ್ಗಾ ಜಮೀನು ಕೆಲ ಸಂದರ್ಭಗಳಲ್ಲಿ ಮಾತ್ರ ಮಾರಾಟ ಮಾಡಲು ಸಾಧ್ಯ. ಅಂದರೆ 15 ವರ್ಷ ಆಗಿರಬೇಕು, DC ಪರ್ಮಿಷನ್ ತಂದಿರಬೇಕು, ಗ್ರಾಂಟ್ ಕಂಡೀಷನ್ಸ್ ಎಲ್ಲ ಫಾಲೋ ಆಗಿರಬೇಕು. ಇದು ಯಾವುದು ನೀವು ಮಾಡದೆ ನೀವು ಪ್ರಾಪರ್ಟಿ ಡೀಲ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ 100% ರಿಸ್ಕ್ ಇದ್ದೇ ಇರುತ್ತೆ. ಈ ರಿಸ್ಕ್ನೆಲ್ಲ ನೀವು ತೊಗೊಂಡು ನೀವು ಪ್ರಾಪರ್ಟಿ ಬೈ ಮಾಡ್ತಿದ್ದೀರಾ ಅಂದರೆ ನಿಮಗೆ ಇಷ್ಟು ಕಂಡೀಷನ್ಸ್ ಎಲ್ಲ ಗೊತ್ತಿರಬೇಕು. ಈ ವಿಡಿಯೋಯಿಂದ ನಿಮ್ಗೆ ಏನಾದ್ರು ಯೂಸ್ ಆಗಿದರೆ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಈ ಥರ ಲ್ಯಾಂಡ್ನ ತೊಗೋತಿದ್ದಾರೆ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು.